ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಬಹಿರಂಗವಾಗಿ ಪತ್ರವನ್ನ ಬರೆದಿದ್ದಾರೆ. ಅದರ ಸ್ಫೋಟಕ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಬರೆದ ಸ್ಫೋಟಕ ಪತ್ರ ಬಹಿರಂಗ. ಬಿಜೆಪಿಗೆ ಬರಬೇಕಾದ್ರೆ ಯಾರ ಬೂಟು ನೆಕ್ಕಬೇಕು? ಎಸ್.ಟಿ. ಸೋಮಶೇಖರ್ ನೇರ ಮತ್ತು ಕಠಿಣ ಪ್ರಶ್ನೆಯನ್ನ ಹಾಕಿದ್ದಾರೆ. ತಮ್ಮ ವಿರುದ್ಧ ಬೂಟು ನೆಕ್ಕುವ ಅವಹೇಳನಕಾರಿ ಹೇಳಿಕೆ ನೀಡಿದ ರುದ್ರೇಶ್ ವಿರುದ್ಧ ಬಿಎಸ್ವೈಗೆ ದೂರು. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ರಾಜಕೀಯ ಜೀವನವನ್ನೇ ಒತ್ತೆ ಇಟ್ಟು ಬಿಜೆಪಿ ಸೇರಿದ್ದೆ. ಎಸ್.ಟಿ. ಸೋಮಶೇಖರ್ ವಿಷಾದ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ನನ್ನನ್ನ ಕಡೆಗಣಿಸಿದ್ದಾರೆ ಎಂದು ಪತ್ರದಲ್ಲಿ ಎಸ್.ಟಿ. ಸೋಮಶೇಖರ್ ಪ್ರಶ್ನೆಯನ್ನ ಮಾಡಿದ್ದಾರೆ. 4 ಬಾರಿ ಗೆದ್ದ ಶಾಸಕನಿಗೆ ಬಿಜೆಪಿಯಲ್ಲಿ ಬೆಲೆ ಇಲ್ವಾ? ಮುಂದಿನ ನಿರ್ಧಾರಕ್ಕೆ ನಿಮ್ಮ ಉತ್ತರವೇ ಅಂತಿಮ ಎಂದ ಎಸ್.ಟಿ.ಎಸ್. ನಾನು ಯಾರ ಬೂಟನ್ನ ನೆಕ್ಕಿಲ್ಲ ಎನ್ನುವ ಕಾರಣಕ್ಕೆ ನನ್ನನ್ನ ಪಕ್ಷದಿಂದ ಅಮಾನತು ಮಾಡಿದ್ರ? ಮಾಜಿ ಸಿಎಂ ಯಡಿಯೂರಪ್ಪ ಅವರಿಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಬರೆದ ಸ್ಫೋಟಕ ಪತ್ರ ಬಹಿರಂಗ ಆಗಿದೆ. ಬಿಜೆಪಿಗೆ ಬರಬೇಕಾದ್ರೆ ಯಾರ ಬೂಟು ನೆಕ್ಕಬೇಕು ಅಂತ ಎಸ್.ಟಿ. ಸೋಮಶೇಖರ್ ನೇರವಾಗಿ ಕಠಿಣ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೂಟು ನೆಕ್ಕುವ ಅವಹೇಳನಕಾರಿ ಹೇಳಿಕೆ ನೀಡಿದ ರುದ್ರೇಶ್ ವಿರುದ್ಧ ಬಿಎಸ್ವೈಗೆ ದೂರು ನೀಡಿದ್ದಾರೆ ಎಸ್.ಟಿ. ಸೋಮಶೇಖರ್. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅಂದು ನಾನು ರಾಜಕೀಯ ಜೀವನವನ್ನೇ ಒತ್ತೆ ಇಟ್ಟು ಬಿಜೆಪಿಯನ್ನ ಸೇರಿದ್ದೆ. ಎಸ್.ಟಿ. ಸೋಮಶೇಖರ್ ಇದರ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ನನ್ನನ್ನ ಕಡೆಗಣಿಸಿದ್ದಾರೆ ಎಂದು ಪತ್ರದಲ್ಲಿ ಎಸ್.ಟಿ. ಸೋಮಶೇಖರ್ ಹೇಳಿದ್ದಾರೆ. 4 ಬಾರಿ ಗೆದ್ದ ಶಾಸಕನಿಗೆ ಬಿಜೆಪಿಯಲ್ಲಿ ಬೆಲೆನೇ ಇಲ್ವಾ? ಮುಂದಿನ ನಿರ್ಧಾರಕ್ಕೆ ನಿಮ್ಮ ಉತ್ತರವೇ ಅಂತಿಮ ಅಂತ ಎಸ್.ಟಿ.ಎಸ್ ಹೇಳಿದ್ದಾರೆ. ನಾನು ಯಾರ ಬೂಟನ್ನ ನೆಕ್ಕಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನ ಪಕ್ಷದಿಂದ ಅಮಾನತು ಮಾಡಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಯಡಿಯೂರಪ್ಪ ಅವರಿಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಬರೆದ ಸುದೀರ್ಘ ಪತ್ರ ಇದೀಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಸೋಮಶೇಖರ್ ಅವರು ತಮ್ಮನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಪತ್ರ ಬರೆದಿರೋ ಅವರು ಹಲವು ಗಂಭೀರ ಪ್ರಶ್ನೆಗಳನ್ನ ಯಡಿಯೂರಪ್ಪ ಅವರ ಮುಂದಿಟ್ಟಿದ್ದಾರೆ. ಪತ್ರದಲ್ಲಿ ಸೋಮಶೇಖರ್ ಅವರು ನಾನು ಯಾವುದೇ ಆಮಿಷ ಅಥವಾ ಅಪೇಕ್ಷೆ ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದೆ. ನಮ್ಮ ಸಹಕಾರದಿಂದ ನೀವು ಮುಖ್ಯಮಂತ್ರಿ ಆಗಿದ್ರಿ. ನನ್ನನ್ನ ಸಚಿವರನ್ನಾಗಿ ಮಾಡಿದ್ದಕ್ಕಾಗಿ ನಿಮ್ಮ ಮೇಲೆ ಗೌರವ ಇದೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೆ 2023ರ ಚುನಾವಣೆಯಲ್ಲಿ ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡಿ ಗೆದ್ದಿದ್ದೇನೆ. ಕ್ಷೇತ್ರದ ಸಮಸ್ಯೆಗಳಿದ್ದಾಗ ನನ್ನ ಮಗ ರಾಜ್ಯಾಧ್ಯಕ್ಷನಾಗ್ತಾನೆ, ಸರಿಪಡಿಸ್ತಾನೆ, ಪಕ್ಷ ಬಿಡಬೇಡಿ ಅಂತ ನೀವೇ ಹೇಳಿದ್ರಿ. ಆದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ವಾಪಸ್ ತೆಗೆದುಕೊಳ್ಳಲಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೈಸ್ ವಿಚಾರವಾಗಿ ಸದನದಲ್ಲಿ ಚರ್ಚೆ ಮಾಡಿದಾಗ ರುದ್ರೇಶ್ ಎಂಬುವರು ಯಾರ್ ಬೂಟು ನೆಕ್ಕಲು ಬರ್ತೀಯಾ ಅಂತ ಹೇಳಿಕೆ ನೀಡಿದ್ರು ಎಂದು ಸೋಮಶೇಖರ್ ಅವರು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರೋ ಅವರು ತಾವು ಕ್ಷೇತ್ರದಲ್ಲಿ 6 ಬಾರಿ ಸ್ಪರ್ಧಿಸಿ 4 ಬಾರಿ ಗೆದ್ದಿರೋದನ್ನ ಸ್ಮರಿಸಿದ್ದಾರೆ. ತಮ್ಮ ಬಗ್ಗೆ ಇಂತಹ ಅಗೌರವಯುತವಾಗಿ ಮಾತನಾಡಿದ್ದು ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಮ್ಮ ಶ್ರೀನಿವಾಸ್ ಪರವಾಗಿ ಪ್ರಚಾರ ಮಾಡಿದ 5 ವಾರಕ್ಕೆ ಮತ್ತೊಮ್ಮೆ ಬಾಗಲಕೋಟೆಯಲ್ಲಿ ಇಲ್ಲಿನ ಚಿರಂಜಿ ಮಠ ಪರವಾಗಿ ಚುನಾವಣೆ ಹೋಗ್ತಾ ಇದೆ. ನನಗೆ 100 ಇವತ್ತು ನಾನು ಸಹಕಾರ ಕ್ಷೇತ್ರದಲ್ಲಿ ಬೆಳಿಬೇಕಾದ್ರೆ ನಮ್ಮ ಗುರುಗಳಾದಂತ ಡಿ.ಕೆ. ಶಿವಕುಮಾರ್ ಅವರು 100ಕ್ಕೆ 100 ನನ್ನನ್ನ ಈ ಮಟ್ಟಕ್ಕೆ ಸಹಕಾರ ಕ್ಷೇತ್ರದಲ್ಲಿ
ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಯಡಿಯೂರಪ್ಪ ಅವರು ಏನೇನು ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಅನ್ನೋ ವಿಷಯವನ್ನ ಚರ್ಚೆ ಮಾಡೋಣ. ಮನೋಜ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಸುರೇಖಾ, ಈ ಕ್ಷಣದ ಪ್ರಮುಖ ರಾಜಕೀಯ ಬೆಳವಣಿಗೆಯಲ್ಲಿ ಶಾಸಕ ಟಿ ಸೋಮಶೇಖರ್ ಅವರು ಕೂಡ ಏನಂತಂದ್ರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಕೂಡ ಅಂತಂದ್ರೆ ಸುದೀರ್ಘ ಪತ್ರವನ್ನ ಕೂಡ ಬರೆದಿದ್ದಾರೆ. ಮತ್ತೆ ಬಿಜೆಪಿಗೆ ಸೇರಿಕೊಳ್ಳುವಂತೆ ಕೂಡ ಏನಂತಂದ್ರೆ ಮನವಿಯನ್ನ ಮಾಡಿದ್ದಾರೆ. ಮೊದಲು ಕಾಂಗ್ರೆಸ್ ಪಕ್ಷದಿಂದ ಕೂಡ ಉಚ್ಚಾಟನೆಗೊಂಡಿದ್ದವರನ್ನ ಕೂಡ ಉಲ್ಲೇಖಿಸಿದ್ದಾರೆ ಸೋಮಶೇಖರ್ ಅವರು. ಮತ್ತೆ ಯಾವುದೇ ಆಮಿಷ ಮತ ಅಥವಾ ಹುದ್ದೆ ನಿರೀಕ್ಷೆ ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಕೂಡ ಪತ್ರದಲ್ಲಿ ತಿಳಿಸಿದ್ದಾರೆ. ಜೊತೆಗೆ ತಮ್ಮ ಮತ್ತು ಯಡಿಯೂರಪ್ಪ ಅವರ ನಡುವಿನ ಹಳೆಯ ಸಂಬಂಧವನ್ನ ಸ್ಮರಿಸಿ ತಮ್ಮನ್ನು ಕೂಡ ಅಂದ್ರೆ ಸಚಿವರನ್ನಾಗಿ ಮಾಡಿದ್ದಕ್ಕಾಗಿ ಗೌರವವನ್ನ ಕೂಡ ಅಲ್ಲಿ ಏನಂತಂದ್ರೆ ಲೆಟರ್ ಅಲ್ಲಿ ವ್ಯಕ್ತವನ್ನ ಪಡಿಸಿದ್ದಾರೆ. ಇದೇ ವೇಳೆ 2023 ಚುನಾವಣೆಯಲ್ಲಿ ಕೂಡ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದೆ ವಿಚಾರವನ್ನು ಕೂಡ ಅಲ್ಲಿ ಅಂದ್ರೆ ಪ್ರಸ್ತಾಪಿಸಿದ್ದಾರೆ. ಆದ್ರೆ ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರವೂ ತಮ್ಮನ್ನ ವಾಪಸ್ ಕರೆಸಿಕೊಳ್ಳುವುದರೆಲ್ಲ ಬಗ್ಗೆ ತೀವ್ರ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಏನಂತಂದ್ರೆ ನೈಸ್ ವಿಚಾರವಾಗಿ ಕೂಡ ಸದನದಲ್ಲಿ ಕೂಡ ಮಾತನಾಡಿದ ನಂತರ ಅಂದ್ರೆ ರುದ್ರೇಶ್ ಎಂಬುವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಕೂಡ ತಮ್ಮ ವಿರುದ್ಧ ಅವಹೇಳನಕಾರಿ ಕೂಡ ಮಾತನಾಡಿದ್ದಾರೆ ಎಂದು ಕೂಡ ಅಲ್ಲಿ ಟಿ ಸೋಮಶೇಖರ್ ಅವ್ರ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ರುದ್ರೇಶ್ ಅವರು ಕೂಡ ಏನಂದ್ರೆ ಅವಹೇಳನಕ ಮಾತನ್ನ ಕೂಡ ಆಡಿದ್ದಾರೆ ಎಂದು ಕೂಡ ಆರೋಪಿಸಿದ್ದಾರೆ ಅಂತ ಹೇಳ್ಬೋದು. ಯಾರ ಬೂಟು ನೆಕ್ಕಲು ಅಂತಂದ್ರೆ ಬರ್ತೀಯಾ ಎಂಬ ಹೇಳಿಕೆ ನೀಡಲಾಗಿದೆ ಎಂದು ಹೇಳಿ ತಮ್ಮ ರಾಜಕೀಯ ಜೀವನದಲ್ಲಿ ಇಂತ ಎಂತಂದ್ರೆ ಅವಮಾನ ಎದುರಿಸಬೇಕಾಗುವುದಕ್ಕೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದೆ ಅಂತ ಹೇಳ್ಬೋದು. ಇನ್ನು ಈ ಕ್ಷೇತ್ರದಲ್ಲಿ 6 ಬಾರಿ ಸ್ಪರ್ಧಿಸಿ 4 ಬಾರಿ ಕೂಡ ಗೆದ್ದಿರುವ ನನ್ನ ಬಗ್ಗೆ ಇಷ್ಟು ಎಂತಂದ್ರೆ ತಗ್ಗಾಗಿ ಅಥವಾ ಕೀಳಾಗಿ ಕೆಳಮಟ್ಟದಿಂದ ಮಾತನಾಡುವುದು ಎಷ್ಟು ಸರಿಯಲ್ಲ, ಎಷ್ಟು ಸರಿ ಅಂತ ಕೂಡ ಅಂದ್ರೆ ಇಲ್ಲಿ ಪ್ರಶ್ನೆಯನ್ನ ಅಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದೇ ಪತ್ರದಲ್ಲಿ 13 ಪ್ರಮುಖ ಪ್ರಶ್ನೆಗಳು ಕೂಡ ಎತ್ತಿರುವ ಟಿ ಸೋಮಶೇಖರ್ ಅವರು ಬಿಜೆಪಿಗೆ ಸೇರಲು ಎಂತಂದ್ರೆ ಬೂಟ್ ನೆಕ್ಕಬೇಕಾ ಎಂಬ ಪ್ರಶ್ನೆಯನ್ನು ಕೂಡ ನೇರವಾಗಿ ಕೇಳಿದರೆ ಅಂತ ಹೇಳ್ಬೋದು. ನಾನು ಯಾರ ಬೂಟನ್ನು ನೆಕ್ಕಿಲ್ಲ ಎಂಬ ಕಾರಣಕ್ಕೆ ನನ್ನನ್ನು ಏನಾದ್ರೂ ಅಮಾನತು ಮಾಡಲಾಗಿದ ಕೂಡ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ಪಕ್ಷಕ್ಕೆ ಬರಬೇಕಾದ್ರೆ ಬೂಟ್ ನೆಕ್ಕಬೇಕಾ ಅಂತ ಕೂಡ ಅಂತಂದ್ರೆ ನಾನು ಮತ್ತೆ ಪಕ್ಷಕ್ಕೆ ಏನಾದ್ರು ಸೇರ್ಪಡೆ ಆಗ್ಬೇಕಾದ್ರೆ ಏನಾದ್ರು ಬೂಟ್ ನೆಕ್ಬೇಕಾ ಅಂತ ಕೂಡ ಕೇಳಿದರೆ ಎಂಬ ಪ್ರಶ್ನೆಗಳು ಕೂಡ ಇದೀಗ ರಾಜಕೀಯವಾಗಿ ಏನಂತಂದ್ರೆ ಭಾರಿ ಚರ್ಚೆಯನ್ನ ಕೂಡ ಅಂದ್ರೆ ಕಾರಣವಾಗಿದೆ ಅಂತ ಹೇಳ್ಬೋದು ಸುರೇಖಾ. ಇದಲ್ಲೇ ಯಡಿಯೂರಪ್ಪ ಹಾಗೂ ರುದ್ರೇಶ್ ಅವರ ಏನಂತಂದ್ರೆ ಪಾತ್ರದ ಕುರಿತು ಕೂಡ ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ ಸೋಮಶೇಖರ್ ಅವರು. ಏನಂದ್ರೆ ಕೊನೆಯಲ್ಲಿ ತಮ್ಮ ರಾಜಕೀಯ ಜೀವನವನ್ನೇ ಒತ್ತೆ ಇಟ್ಟು ಬಿಜೆಪಿಗೆ ಸೇರಿದ್ದೆ, ಆದ್ರೆ ಅದಕ್ಕೆ ಕೃತಜ್ಞತೆ ತೋರಲಿಲ್ಲ ಎಂದು ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಅಂದು ಬಿಜೆಪಿಗೆ ಸೇರ್ಪಡೆಯಾಗುವ ಯಡಿಯೂರಪ್ಪನವರ ಮಾತನ್ನ ಕೇಳಿ ಕಾಂಗ್ರೆಸ್ ನಾನು ಬಿಜೆಪಿಗೆ ಬಂದಿದೆ. ಆದ್ರೆ ನನ್ನ ತಮ್ಮ ಮುಂದಿನ ರಾಜಕೀಯ ನಿರ್ಧಾರಕ್ಕೆ ಯಡಿಯೂರಪ್ಪ ಅವರ ಉತ್ತಮ ಮಹತ್ವವಾಗಿ ಏನಾದ್ರು ಸ್ಪಷ್ಟೆಯನ್ನ ಪಡಿಸಿದ್ರ ಒಟ್ಟಿನಲ್ಲಿ ಈ ಪಾತ್ರ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಎಂದು ಕೂಡ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಮಹತ್ವದ ಬೆಳವಣಿಗೆ ಏನಾದ್ರು ತಿರುವನ್ನ ಪಡ್ಕೊಳ್ಳುತ್ತಾ ಅಂತ ನಾವು ಕಾದೊಡಬೇಕಾಗಿದೆ. ಯಾಕಂದ್ರೆ ಸತತವಾಗಿ 4 ಬಾರಿ ಗೆದ್ದಿರುವಂತ ಈ ಶಾಸಕರು ಮತ್ತು ಸಚಿವರಾಗಿದ್ರು, ಆಡಳಿತವನ್ನು ಕೊಟ್ಟಿದ್ರು. ಹೋದ ಬಾರಿ ಕೂಡ ಮೈಸೂರಲ್ಲಿ ಸಚಿವರನ್ನು ಕೂಡ ಆಗಿದ್ರು. ಆದ್ರೆ ಯಾವುದೋ ಕಾರಣಾಂತರಗಳಿಂದ ಬಿಜೆಪಿಯಿಂದ ಇವ್ರನ್ನ ಉಚ್ಚಾಟನೆಯನ್ನ ಮಾಡಿದ್ರು. ಆದ್ರೆ ಮತ್ತೆ ಬಿಜೆಪಿಗೆ ಏನಾದ್ರು ಸೇರ್ಕಮಕ್ ಬರ್ತಾರೆ ಅಂದ್ರೆ ರುದ್ರೇಶ್ ಅವರು ಎಲ್ಲಾರು ಎರಡ್ರಿ ಅವ್ರ ಬಗ್ಗೆ ಏನಾದ್ರು ಈ ತರ ಟೀಕೆಯನ್ನ ಮಾಡೋದು ಅವ್ರಿಗೆ ಬೇರೆ ರೀತಿ ಚರ್ಚೆ ಆಗಿ ಈಗ ಕೂಡ ಅವ್ರಿಗೆ ಮನನೊಂದು ಯಡಿಯೂರಪ್ಪ ಅವರಿಗೆ ಕೂಡ ಪತ್ರವನ್ನ ಬರೆದಿದ್ದಾರೆ. ಒಂದ್ ಕಡೆ ಇನ್ನೊಂದು ಕಡೆ ನಾವು ನೋಡೋದ್ರಾದ್ರೆ ಯಡಿಯೂರಪ್ಪನವರು ಕೂಡ ಬರೆದಿರುವ ಪತ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಕೂಡ ಯಡಿಯೂರಪ್ಪನವರು ತಿಳಿಸಿದ್ದಾರೆ ಸುರೇಖಾ. ಈ ಕುರಿತು ಮಾಧ್ಯಮಗಳು ಕೇಳಿದ ಪ್ರಶ್ನೆ ಕೂಡ ಅವರು ಸರಳವಾಗಿ ಏನಂತಂದ್ರೆ ಪ್ರತಿಕ್ರಿಯೆಯನ್ನ ನೀಡಿ ಯಡಿಯೂರಪ್ಪ ಅವರು ಅಲ್ಲಿಂದ ನುಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೋಮಶೇಖರ್ ಅವರು ಯಡಿಯೂರಪ್ಪ ಅವರಿಗೆ ಕೂಡ ಸುದೀರ್ಘ ಪತ್ರ ಬರೆದ ಬಿಜೆಪಿಗೆ ಮತ್ತೆ ಸೇರಿಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಎಂಬ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾಗಿರ್ಬೋದು ಮತ್ತೆ ಎಲ್ಲಾ ಪ್ರತಿಯೊಂದು ಭಾಗದಲ್ಲೂ ಕೂಡ ಇದ್ರ ಬಗ್ಗೆ ಕುರಿತು ನನಗೆ ಏನಂದ್ರೆ ಇನ್ನೂ ಸ್ಪಷ್ಟ ಮಾಹಿತಿ ಬಂದಿಲ್ಲ ಎಂದು ಕೂಡ ಯಡಿಯೂರಪ್ಪನವರು ಹೇಳ್ತಾ ಇದ್ದಾರೆ. ಪತ್ರದ ವಿಷಯ ರಾಜಕೀಯವಾಗಿ ಚರ್ಚೆಗೆ ಕಾರಣವಾಗಲಿ ಯಡಿಯೂರಪ್ಪನವರ ಈ ಹೇಳಿಕೆ ಮತ್ತಷ್ಟು ಕುತೂಹಲನ್ನ ಮೂಡಿಸುತ್ತಾ ರಾಜಕೀಯವಾಗಿ ಅಂತ ಕಾದ್ನೋಡ್ಬೇಕಾಗಿದೆ ಸುರೇಖಾ. ಎಸ್ ಮನೋಜ್, ಧನ್ಯವಾದ. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಕಾಣುತ್ತಾ ಇದೆ. ಜನಹಿತವನ್ನು ಸಂಪೂರ್ಣ ಮಾಡಿಕೊಂಡು ತೊಗಲದ ಸರ್ಕಾರದಿಂದ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ಅಜೀರ್ಣ ಆಗುವಷ್ಟು ಬಹುಮತ ಈಗಾಗಲೇ ಇದೆ. ಮತ್ತೊಮ್ಮೆ ಚುನಾವಣೆಯನ್ನು ಗೆದ್ದರೆ ಅಧಿಕಾರ ಮತದಿಂದ ಇನ್ನೂ ಹೆಚ್ಚು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಅದಕ್ಕಾಗಿ ನಾನು ಕೈಜೋಡಿಸಿ 2 ಕ್ಷೇತ್ರದ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸೋಕ್ಕೋಸ್ಕರ
ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಪ್ರಚಾರ ಮಾಡ್ತಾರಂತ ನೀವು ಬಿಜೆಪಿ ಅಭ್ಯರ್ಥಿ ಪರವಾಗಿ ಯಾರೋ ಬಂದರೂ ಅವಕಾಶ ಇದೆ, ಬಂದು ಸ್ವಾಗತ ಮಾಡ್ತಾರೆ. ಸರ್, ಇಡೀ ಸರ್ಕಾರನ ಹೋಗಿ ಅಲ್ಲಿ ಬೈ ಎಲೆಕ್ಷನ್ ಮಾಡಬೇಕಿದೆ ಸರ್. ಸಿಎಂ DCM ಸಚಿವರುಗಳೆಲ್ಲ ಕೂಡ ಅಲ್ಲಿ ಏನ್ರಿ, ಇಡೀ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು 4-5 ಜನ ಕೂತಿದ್ದಾರೆ ಅಂದ್ರೆ ಚುನಾವಣೆ ಸೋಲಿನ ಭಯವನ್ನು ಕಾಡ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಜನ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು. ಎಸ್ ಸೋಮಶೇಖರ್ ಅವರ ಪತ್ರದ ವಿಚಾರ ಕುರಿತು ಯಡಿಯೂರಪ್ಪ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪತ್ರದ ವಿಷಯವಾಗಿ ರಾಜಕೀಯವಾಗಿ ಚರ್ಚೆ ಕಾರಣವಾಗಿರುವಾಗಲೇ ಯಡಿಯೂರಪ್ಪ ಅವರ ಈ ಹೇಳಿಕೆ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಸೋಮಶೇಖರ್ ಬರೆದ ಸ್ಫೋಟಕ ಪತ್ರದ ಬಗ್ಗೆ ಮಾಹಿತಿ ಇಲ್ಲ ಎಂದ ಮಾಜಿ ಸಿಎಂ. ಪತ್ರದ ಬಗ್ಗೆ ನನಗೆ ಇನ್ನೂ ಸ್ಪಷ್ಟ ಮಾಹಿತಿ ಬಂದಿಲ್ಲ. ಬಿಎಸ್ವೈ ಸ್ಪಷ್ಟನೆ. ಸೋಮಶೇಖರ್ 13 ಪ್ರಶ್ನೆಗಳ ಪತ್ರ ಬರೆದಿದ್ರು, ಬಿಎಸ್ವೈಗೆ ಗೊತ್ತಿಲ್ಲ ಎಂದಿದ್ದೇಕೆ? ಪತ್ರದ ಗಂಭೀರತೆಯನ್ನ ತಗ್ಗಿಸಲು ಬಿಎಸ್ವೈ ಸೈಲೆಂಟ್ ಅಸ್ತ್ರ ಬಳಸ್ತಾ ಇದ್ದಾರಾ? STS ಪತ್ರ ಎಲ್ಲೆಡೆ ವೈರಲ್ ಆಗಿದ್ರು, ಬಿಎಸ್ವೈಗೆ ತಲುಪಿಲ್ವಾ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ಇಲ್ಲಿ ಸೋಮಶೇಖರ್ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಜಾರಿಕೊಂಡ್ರ ಮಾಜಿ ಸಿಎಂ. ಪತ್ರದ ವಿಷಯ ರಾಜಕೀಯವಾಗಿ ಚರ್ಚೆಗೆ ಕಾರಣ ಇರುವಾಗಲೇ ಯಡಿಯೂರಪ್ಪ ಅವರ ಈ ಹೇಳಿಕೆ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ. ಏನಂದ್ರೆ ಸೋಮಶೇಖರ್ ಬರೆದ ಸ್ಫೋಟಕ ಪತ್ರದ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ ಮಾಜಿ ಸಿಎಂ. ಪತ್ರದ ಬಗ್ಗೆ ನನಗೆ ಇನ್ನೂ ಸ್ಪಷ್ಟ ಮಾಹಿತಿನೇ ಬಂದಿಲ್ಲ. ಬಿಎಸ್ವೈ ಸ್ಪಷ್ಟನೆಯನ್ನ ನೀಡಿದ್ದಾರೆ. STS 13 ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಇದ್ರ ಬಗ್ಗೆ ಬಿಎಸ್ವೈ ಗೊತ್ತಿಲ್ಲ ಅಂತ ಯಾಕೆ ಹೇಳಿರಬಹುದು? ಪತ್ರದ ಗಂಭೀರತೆಯನ್ನ ತಗ್ಗಿಸೋಕೆ ಬಿಎಸ್ವೈ ಸೈಲೆಂಟ್ ಅಸ್ತ್ರ ಬಳಸ್ತಾ ಇದ್ದಾರಾ? STS ಪತ್ರ ಎಲ್ಲೆಡೆ ವೈರಲ್ ಆಗಿದ್ರು, ಬಿಎಸ್ವೈಗೆ ತಲುಪಿಲ್ವಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಬರ್ತಾ ಇದೆ. ಸೋಮಶೇಖರ್ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಜಾರಿಕೊಳ್ತಿದ್ದಾರ ಮಾಜಿ ಸಿಎಂ ಅನ್ನೋ ಪ್ರಶ್ನೆ ಕೂಡ ಈಗ ಕುತೂಹಲ ಮೂಡಿಸಿದೆ. ಸೋಮಶೇಖರ್ ಅವರು ಪಕ್ಷದೊಳಗಿನ ವ್ಯವಸ್ಥೆ ಹಾಗೂ ನಾಯಕತ್ವದ ಕುರಿತು ಹಲವು ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಪ್ರಶ್ನೆಗಳೇನಪ್ಪಾ ಅಂದ್ರೆ, ಯಾವುದೇ ವ್ಯಕ್ತಿ ಬಿಜೆಪಿಗೆ ಬರ್ಬೇಕಂದ್ರೆ ಬೂಟು ನೆಕ್ಕಿ ಬರ್ಬೇಕಾ ಅಂತ ಕೇಳಿದ್ದಾರೆ. ಬೂಟ್ ನೆಕ್ಕುವ ಸಂಸ್ಕೃತಿ ಬಿಜೆಪಿ ಒಳಗೆ ಇದೆಯಾ? ಬಿಜೆಪಿಯಲ್ಲಿ ಬೂಟು ನೆಕ್ಕುವವರು ಮಾತ್ರ, ಅಂದ್ರೆ ಬಿಜೆಪಿ ಒಳಗೆ ಬೂಟು ನೆಕ್ಕುವವರಿಗೆ ಮಾತ್ರ ಅವಕಾಶ ಇದೆಯಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕೇಳಿದ್ದಾರೆ. ಅಲ್ಲದೆ ನಾನು ಯಾರ ಬೂಟನ್ನ ನೆಕ್ಕಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನ ಅಮಾನತು ಮಾಡಲಾಯ್ತಾ? ನಾನು ಬಿಜೆಪಿಗೆ ಮರಳಬೇಕಾದ್ರೆ ನಿಮ್ಮ ಬೂಟ್ ನೆಕ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪತ್ರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿಜಯೇಂದ್ರ ಹಾಗೂ ರುದ್ರೇಶ್ ಅವರ ಕುರಿತು ಸಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂತಿಮವಾಗಿ ನೀವು ಕರೆದಾಗ ನಮ್ಮ ರಾಜಕೀಯ ಜೀವನವನ್ನೇ ಒತ್ತೆ ಇಟ್ಟು ಬಿಜೆಪಿ ಸೇರಿದ್ದಕ್ಕೆ ಕಿಂಚಿತ್ತು ಉಪಕಾರ ಸ್ಮರಣೆ ಇಲ್ಲದೆ ಬೆನ್ನು ಮೂಳೆ ಇಲ್ಲದ ವ್ಯಕ್ತಿಯನ್ನ ನೀವು ಬಿಟ್ಟಿದ್ದೀರಾ. ದಯಮಾಡಿ ಉತ್ತರದ ನಿರೀಕ್ಷೆಯಲ್ಲಿದ್ದೇನೆ, ಉತ್ತರ ಕೊಡಿ. ಮುಂದಿನ ನನ್ನ ನಿರ್ಣಯ ಏನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಕೊಡುವ ಉತ್ತರ ಬಹಳ ಮುಖ್ಯವಾದದ್ದು ಅಂತ ಸೋಮಶೇಖರ್ ಅವರು ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈ ಪತ್ರದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದ್ರೆ, ಈ ವಿಚಾರವಾಗಿ ನನಗೆ ಅಂದ್ರೆ ಪತ್ರದ ವಿಚಾರವಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲ ಅನ್ನೋ ಮಾಹಿತಿಯನ್ನ ನೀಡಿದ್ದಾರೆ ಯಡಿಯೂರಪ್ಪನವರು. ಅಂದ್ರೆ ಈ ವಿಚಾರವಾಗಿ ನನಗೆ ಯಾವ ವಿಷಯನೂ ಗೊತ್ತಿಲ್ಲ, ಪತ್ರದ ಬಗ್ಗೆ ನನಗೆ ಸುದ್ದಿನೇ ಗೊತ್ತಿಲ್ಲ ಅಂತ ನುಣುಚ್ಕೊಳ್ತಿದ್ದಾರಾ ಮಾಜಿ ಸಿಎಂ. ಎಸ್ ಮನೋಜ್, ಈ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಯಡಿಯೂರಪ್ಪನವರು ಈಗ ಈ ವಿಚಾರದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಕೂಡ ಹೇಳಿರುವಂತದ್ದು. ಮತ್ತೆ ಏನಾದ್ರೂ ಬಿಜೆಪಿಗೆ ಸೋಮಶೇಖರ್ ಅವರು ಸೇರ್ಪಡೆಗೊಳ್ತಾರಾ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೌದು ಸುರೇಖಾ, ಏನಂತಂದ್ರೆ ಸೋಮಶೇಖರ್ ಅವರು ಪತ್ರದ ಬಗ್ಗೆ ನನಗೇನು ಗೊತ್ತಿಲ್ಲ ಎಂಬುವ ಕೂಡ ಯಡಿಯೂರಪ್ಪನವರು ಸ್ಪಷ್ಟವನ್ನ ಪಡಿಸಿದ್ದಾರೆ. ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಏನಂತಂದ್ರೆ ಪ್ರತಿಕ್ರಿಯೆ ಕೂಡ ನೀಡುವ ಅವರು ಈ ವಿಚಾರದಲ್ಲಿ ಯಾವುದೇ ಮಾಹಿತಿ ತಮ್ಮ ಗಮನಕ್ಕೆ ಅಂದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಎಂದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇತ್ತ ಶಾಸಕ ಸೋಮಶೇಖರ್ ಅವರು ಯಡಿಯೂರಪ್ಪ ಅವರಿಗೆ ಸುದೀರ್ಘ ಪತ್ರ ಬರೆದು ಮತ್ತೆ ಬಿಜೆಪಿಗೆ ಸೇರಿಕೊಳ್ಳುವಂತೆ ಮನವಿ ಏನಾದ್ರು ಮಾಡಿದ್ದಾರೆ ಎಂಬ
ವಿಷಯ ಕೂಡ ರಾಜಕೀಯ ವಲಯದಲ್ಲಿ ಕೂಡ ಈಗಾಗಲೇ ಚರ್ಚೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ಆ ಪಕ್ಷದ ಒಳಗಿನ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದಾರ. ಕೆಲವು ನಾಯಕರ ವಿರುದ್ಧ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಶಾಸಕರ ಜೊತೆ ಯಾವ ತರ ನಡ್ಕೋಬೇಕು ಏನು ಆ ವಿಚಾರವಾಗಿ ಏನಾದ್ರು ಅಲ್ಲಿ ಉಲ್ಲೇಖವನ್ನ ಮಾಡಿದಾರ. ಮತ್ತು ಬೂಟ್ ನೆಕ್ಕಬೇಕಾ ಎಂಬುವಂತ ಗಂಭೀರ ಪ್ರಶ್ನೆಗಳು ಕೂಡ ಎತ್ತಿಕೊಂಡಿದ್ದಾರೆ. ದೊಡ್ಡ ಚರ್ಚೆಗೆ ಕೂಡ ಇದು ಗ್ರಾಸವಾಗಿದೆ ಅಂತ ಹೇಳ್ಬೋದು ಸುರೇಖ. ಆದ್ರೆ ಇಷ್ಟೊಂದು ಚರ್ಚೆ ನಡೆಯುತ್ತಿರುವುದು ನಡುವೆ ಯಡಿಯೂರಪ್ಪ ಅವರಿಗೆ ಈ ಪತ್ರದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿರುವುದು ಕೂಡ ಇನ್ನಷ್ಟು ಕುತೂಹಲನ ಕೂಡ ಇಲ್ಲಿ ಸೃಷ್ಟಿ ಆಗುತ್ತೆ. ಅಂದ್ರೆ ಮನೋಜ್, ಇಲ್ಲಿ ಯಡಿಯೂರಪ್ಪನವರು ನಿಜವಾಗಿಯೂ ನಮ್ಗೆ ಗೊತ್ತಿಲ್ಲ, ಈ ವಿಚಾರ ಗೊತ್ತಿಲ್ಲ ನಿಜವಾಗಿಯೂ ಹೇಳ್ತಿದ್ದಾರ ಅಥವಾ ನುಣುಚ್ಕೊಳ್ಳೋ ಪ್ರಯತ್ನ ಪಡ್ತಿದ್ದಾರ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಅಲ್ವಾ? ಹೌದೌದು ಸುರೇಖ. ಏನಂದ್ರೆ ಇದರಿಂದ ಈ ಪತ್ರದ ನಿಜವಾಗಿಯೂ ಅವ್ರಿಗೆ ಏನಾದ್ರು ತಲುಪಿದೆಯಾ ಅಥವಾ ಪಕ್ಷದ ಒಳಗೆ ಇನ್ನೂ ಏನಾದ್ರು ಚರ್ಚೆ ಆಗುವಂತ ಹಂತದಲ್ಲಿ ಏನಾದ್ರು ಇದೆಯಾ ಎಂಬುವ ಪ್ರಶ್ನೆ ಕೂಡ ಇದೀಗ ಎಲ್ಲೂ ಕೂಡ ಉದ್ಭವ ಆಗಿದೆ ಅಂತ ಹೇಳ್ಬೋದು. ಇನ್ನೊಂದೆಡೆ ಸೋಮಶೇಖರ್ ಅವರು ಮುಂದಿನ ರಾಜಕೀಯ ನಡೆ ಏನಾಗಲಿದೆ ಎಂಬುದು ಕೂಡ ಏನಂತಂದ್ರೆ ಮೇಲೂ ಸಾಕಷ್ಟು ಕೂಡ ಚರ್ಚೆಗಳು ನಡೀತಾ ಇದೆ. ಬಿಜೆಪಿಗೆ ಮರಳುವಂತ ಸಾಧ್ಯತೆ ಏನಾದ್ರು ಇದೆ ಎಂಬುದು ಕೂಡ ಗಮನ ಸೆಳೆಯುವಂತೆ ಆಗಿದೆ. ಒಟ್ಟಿನಲ್ಲಿ ಯಡಿಯೂರಪ್ಪ ಅವರು ಗೊತ್ತಿಲ್ಲ ಎಂಬ ಒಂದು ಸಾಲಿನ ಪ್ರತಿಕ್ರಿಯೆ ರಾಜಕೀಯ ವಲಯದಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟುಹಾಕಿದೆ. ಮುಂದಿನ ಬೆಳವಣಿಗೆ ಬಗ್ಗೆ ಕೂಡ ತುಂಬಾ ಕುತೂಹಲವನ್ನ ಸೃಷ್ಟಿ ಮಾಡಿದೆ. ಏನಾದ್ರು ಮತ್ತೆ ಇವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎಸ್ ಟಿ ಸೋಮಶೇಖರ್ ಅಥವಾ ಅಲ್ಲಿರುವಂತ ಏನಾದ್ರು ಅಸಮಾಧಾನಗಳು ವ್ಯಕ್ತಪಡಿಸಿರುವಂತೆ ಇದು ಸೆಂಟ್ರಲ್ ಗವರ್ಮೆಂಟ್ ಅಂತಂದ್ರೆ ಮೇಲೆ ಕೇಂದ್ರ ಸರ್ಕಾರ ಹೈಕಮಾಂಡ್ ಹೋಗಿ ಚರ್ಚೆಗೆ ಗ್ರಾಸ ಆಗುತ್ತಾ ಇದೇ ವಿಚಾರವಾಗಿ ಏನಾದ್ರು ವಿಜೇಂದ್ರ ಅವರಿಗೆ ಮತ್ತೆ ಏನಾದ್ರು ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏನಾದ್ರು ಕೋಕಾಗುವಂತ ಸಾಧ್ಯತೆ ಇದೆಯಾ ನೋಡ್ಬೇಕಾಗಿದೆ ಸುರೇಖ. ಎಸ್ ಮನೋಜ್, ಧನ್ಯವಾದ. ಎಸ್ ಟಿ ಸೋಮಶೇಖರ್ ಅವರು ಒಟ್ಟಾರೆ 13 ಪ್ರಶ್ನೆಗಳನ್ನ ಯಡಿಯೂರಪ್ಪ ಅವರ ಮುಂದಿಟ್ಟಿದ್ದಾರೆ. ಆ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ನಾಯಕತ್ವದ ಕುರಿತು ಹಲವು ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಯಾವುದೇ ವ್ಯಕ್ತಿ ಬಿಜೆಪಿಗೆ ಬರ್ಬೇಕಂದ್ರೆ ಬೂಟ್ ನೆಕ್ಕಿ ಬರ್ಬೇಕಾ ಅನ್ನೋ ಪ್ರಶ್ನೆ ಕೂಡ ಮಾಡಿದ್ದಾರೆ. ಇಲ್ಲಿ ಬೂಟ್ ನೆಕ್ಕೋ ಸಂಸ್ಕೃತಿ ಬಿಜೆಪಿ ಒಳಗೆ ಇದೆಯಾ? ಬಿಜೆಪಿಯಲ್ಲಿ ಬೂಟ್ ನೆಕ್ಕುವವರಿಗೆ ಮಾತ್ರ ಅವಕಾಶನ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕೇಳಿದ್ದಾರೆ. ಅಂದ್ರೆ ಬಹಳ ಗಂಭೀರವಾದ ವಿಷಯವನ್ನ ಇಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಬೂಟ್ ನೆಕ್ಕುವವರಿಗೆ ಮಾತ್ರ ಅವಕಾಶ ಇದೆಯಾ ಅನ್ನೋ ಗಂಭೀರವಾದ ಪ್ರಶ್ನೆಯನ್ನ ಕೇಳಿರುವಂತದ್ದು ಎಸ್ ಟಿ ಸೋಮಶೇಖರ್ ಅವರು. ಈ ವಿಚಾರದ ಬೆನ್ನಲ್ಲೇ ನಾನು ಯಾರ ಬೂಟನ್ನ ನೆಕ್ಕಿಲ್ಲ ಎನ್ನೋ ಕಾರಣಕ್ಕೆ ನನ್ನನ್ನ ಅಮಾನತು ಮಾಡಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ನಾನು ಬಿಜೆಪಿಗೆ ಮರಳಬೇಕಾದ್ರೆ ನಿಮ್ಮ ಬೂಟ್ ನೆಕ್ಬೇಕಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಅಂದ್ರೆ ಬಿಜೆಪಿಗೆ ಬರ್ಬೇಕಾದ್ರೆ ನಿಮ್ ಬೂಟ್ ನೆಕ್ಬೇಕಾ ಅನ್ನೋ, ಬಿಜೆಪಿಗೆ ಮತ್ತೆ ಬರ್ಬೇಕಂದ್ರೆ ಈ ರೀತಿ ಕೆಲಸವನ್ನ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಕೂಡ ಕೇಳಿದ್ದಾರೆ. ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ರುದ್ರೇಶ್ ಅವರ ಕುರಿತು ಸಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲಿ ವಿಜಯೇಂದ್ರ ಹಾಗೂ ರುದ್ರೇಶ್ ಅವರ ಕುರಿತು ಸಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂತಿಮವಾಗಿ ನೀವು ಕರೆದಾಗ ನಮ್ಮ ರಾಜಕೀಯ ಜೀವನವನ್ನೇ ಒತ್ತೆ ಇಟ್ಟು ಬಿಜೆಪಿಗೆ ಸೇರಿದ್ವಿ, ಅದಕ್ಕೆ ಕಿಂಚಿತ್ತು ಉಪಕಾರ ಸ್ಮರಣೆ ಇಲ್ಲದೆ ಬೆನ್ನು ಮೂಳೆ ಇಲ್ಲದ ವ್ಯಕ್ತಿಯನ್ನ ನೀವು ಮುಂದೆ ಬಿಟ್ಟಿದ್ದೀರಾ. ದಯಮಾಡಿ ಉತ್ತರ ನಿರೀಕ್ಷೆಯಲ್ಲಿದ್ದೀನಿ, ಉತ್ತರ ಕೊಡಿ. ಮುಂದಿನ ನನ್ನ ನಿರ್ಣಯ ಏನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಕೊಡುವ ಉತ್ತರ ಬಹಳ ಮುಖ್ಯವಾಗಿದೆ ಅಂತ ಸೋಮಶೇಖರ್ ಅವರು ಹೇಳಿದ್ದಾರೆ. ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈ ಪತ್ರ ಬಹಿರಂಗವಾಗ್ತಿದ್ದ ಹಾಗೇನೆ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರತಿಕ್ರಿಯೆಯಲ್ಲಿ ಈ ವಿಚಾರದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ, ಯಾವ ಪತ್ರದ ಬಗ್ಗೆ ನನಗೂ ಗೊತ್ತಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಇಲ್ಲಿ ನಿಜವಾಗಿಯೂ ಯಡಿಯೂರಪ್ಪನವರಿಗೆ ಈ ವಿಚಾರವಾಗಿ ಗೊತ್ತಿದ್ಯಾ ಅಥವಾ ನುಡಿಚಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರಾ ಮಾಜಿ ಸಿಎಂ ಅನ್ನೋ ಪ್ರಶ್ನೆ ಕೂಡ ಬರ್ತಾ ಇದೆ. ಇಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಪತ್ರದ ಬಗ್ಗೆ ಮಾಹಿತಿಯನ್ನ ನೀಡಿ ಅಂದ್ರೆ ಪತ್ರವನ್ನ ನೇರವಾಗಿ ಬಿಎಸ್ವೈಗೆ ಬರ್ತಿದ್ದಾರೆ. ಆದ್ರೂ ಕೂಡ ಯಡಿಯೂರಪ್ಪನವರು ನನಗೆ ಈ ವಿಚಾರ ಯಾವುದು ಗೊತ್ತೇ ಇಲ್ಲ ಅನ್ನೋ ಮಾಹಿತಿಯನ್ನ ನೀಡ್ತಿದ್ದಾರೆ ಮಾಧ್ಯಮಗಳ ಮುಂದೆ. ಈ ವಿಚಾರವಾಗಿ ನನಗೆ ಮಾಹಿತಿನೇ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಹೇಳ್ತಿದ್ದಾರೆ. ಇಲ್ಲಿ ಮತ್ತೆ ಪಕ್ಷಕ್ಕೆ ವಾಪಸ್ ಆಗುವಂತ ಆಕಾಂಕ್ಷೆಯಲ್ಲಿ ಏನಾದ್ರೂ ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರಾ ಎಂಬುದನ್ನ ನಾವು ಇಲ್ಲಿ ನೋಡ್ಬೋದು. ಇದರ ಮಧ್ಯೆ ಯಡಿಯೂರಪ್ಪನವರು ನನಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಸೋಮಶೇಖರ್ ಅವರು ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಈ ಪತ್ರದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಂದ್ರೆ ಪತ್ರದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅನ್ನೋ
ಮಾತನ್ನ ಕೂಡ ಹೇಳಿದ್ದಾರೆ. ಈ ಬಹಿರಂಗ ಸುದ್ದಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವನ್ನ ಪಡೆಯುತ್ತೆ, ಅಥವಾ ಮತ್ತೆ ಉಚ್ಚಾಟನೆ ಆಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು ಮತ್ತೆ ಬಿಜೆಪಿ ಪಕ್ಷಕ್ಕೆ ಮರಳುತ್ತಾರಾ, ಬಿಜೆಪಿ ಪಕ್ಷಕ್ಕೆ ಸೇರುವಂತ ಕೆಲಸ ನಡೆಯುತ್ತಾ ಅನ್ನೋ ವಿಚಾರವನ್ನ ನಾವು ಮುಂದಿನ ದಿನಗಳಲ್ಲಿ ಕೂಡ ಕಾದು ನೋಡ್ಬೇಕಾಗಿದೆ. ಸಂಪೂರ್ಣ ದರ್ಬಾರನ್ನ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ಅಜೀರ್ಣ ಆಗುವಷ್ಟು ಬಹುಮತ ಈಗಾಗಲೇ ಇದೆ. ಮತ್ತೊಮ್ಮೆ ಚುನಾವಣೆಯನ್ನು ಗೆದ್ದರೆ ಅಧಿಕಾರ ಮತದಿಂದ ಇನ್ನೂ ಹೆಚ್ಚು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಅದಕ್ಕಾಗಿ ನಾನು ಕೈ ಜೋಡಿಸಿ 2 ಕ್ಷೇತ್ರದ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸೋಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಗೆಲ್ಲಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಪ್ರಚಾರ ಮಾಡ್ತಾರಂತ ನೀವು ಬಿಜೆಪಿ ಅಭ್ಯರ್ಥಿ ಪರವಾಗಿ ಯಾರೋ ಬಂದರೂ ಅವಕಾಶ ಇದೆ, ಬರಲಿ, ಸ್ವಾಗತ ಮಾಡ್ತಾರೆ. ಸರ್, ಇಡೀ ಸರ್ಕಾರನೇ ಹೋಗಿ ಅಲ್ಲಿ ಬೈ ಎಲೆಕ್ಷನ್ ಮಾಡಬೇಕಿದೆ ಸರ್. ಸಿಎಂ DCM ಸಚಿವರುಗಳೆಲ್ಲ ಕೂಡ ಅಲ್ಲಿ ಆಗ್ತಾ ಏನ್ರಿ, ಇಡೀ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು 4-5 ಜನ ಕೂತಿದ್ದಾರೆ ಅಂದ್ರೇನೆ ಚುನಾವಣೆ ಸೋಲಿನ ಭಯ ಅವ್ರನ್ನ ಕಾಡ್ತಾ ಇರೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಜನ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ವಿನಂತಿ. ಏನು ಬಿಜೆಪಿ ವಿರುದ್ಧ ಮಾತನಾಡಿಲ್ಲ. ರೈತರು ಸಂಸ್ಥೆ, ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಮಾತ್ರ ಪ್ರಸ್ತಾಪ ಮಾಡಿದ್ದೀನಿ. ಅದನ್ನು ಕಾಮೆಂಟ್ಸ್ ಮಾಡ್ತಾರೆ, ನೈಸ್ದು ಇವ್ರಿಗೇನು ಗೊತ್ತಿದೆ ಮಾಹಿತಿ, ಸುಮ್ಮನೆ ಸುಳ್ಳು ಹೇಳ್ತಾರೆ, ಅದು ಹೇಳ್ತಾರೆ ಅಂತಕ್ಕಂಥ. ಅದಕ್ಕೆ ನಾನು ಕ್ಲಾರಿಫಿಕೇಷನ್ ಮಾಡಿದ್ದೆ. ಈಗ ನಾನು ಪ್ರತಿ ದಿವಸ 3 ಸಾವಿರ 4 ಸಾವಿರ ಓಡಾಡ್ತೀನಿ. ಸುಮಾರು 10 ಕೋಟಿ ಟೋಲ್ ಕಲೆಕ್ಟ್ ಆಗ್ತದೆ ಅಂತ ಹೇಳ್ತೇನೆ. ಟೋಲ್ ಯಾರು ಕಲೆಕ್ಟ್ ಆಗ್ತಾರೆ, ಎಷ್ಟು ಕಲೆಕ್ಟ್ ಆಗ್ತಾರೆ ಅಂತ ಯಾರಿಗೆ ಆನ್ಸರ್ ಮಾಡಬೇಕು? ನೈಸ್ ಕೇಳಿ ಆನ್ಸರ್ ಮಾಡಬೇಕು. ನಾನೇ 2013-18 ಎಸ್ ಸಿ ಮಹದೇವನವ್ರು PWD ಇದ್ದಾಗ ನಾನೇ ಸದನ ಸಮಿತಿನೂ ಕೂಡ ಮಾಡಿಸಿದ್ದು. ಅವಾಗಿಂದನೂ ಕೂಡ ಏನೇನು ವ್ಯತ್ಯಾಸ ಆಗಿದೆ ಅವೆಲ್ಲನೂ ಕೂಡ ಅಸೆಂಬ್ಲಿಲಿ ನಾನು ಪ್ರಸ್ತಾಪ ಮಾಡ್ತಾ ಇರ್ತೀನಿ. ನಾನು ಅಸೆಂಬ್ಲಿಲಿ ಪ್ರಸ್ತಾಪ ಮಾಡೋದನ್ನು ಹೊರಗಡೆ ಕ್ವಶನ್ ಮಾಡ್ತಾರೆ. ಆ ಕ್ವಶನ್ ಮಾಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಕಸ್ಮಾತ್ ನೋಡಪ್ಪ ನಾನು BJPಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದ್ರೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ BJPಗೆ ಬರ್ಬೋದು. ಆ ಥರ ಯೋಚನೆಯನ್ನು ಕೂಡ ನಾನು ಮಾಡಲಿಲ್ಲ. ನಾನು ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ BJPಗೆ ಯಾಕೆ ಬರ್ತೀರಿ, ಮತ್ತೆ ವಾಪಸ್ಸು ಯಡಿಯೂರಪ್ಪನವರ ಬೂಟ್ ನೆಕ್ಕಿಗೆ ಬರ್ತೀರಾ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ತೇವೆ. ಕಾಂಗ್ರೆಸ್ಸಿಂದ ಹೋದೋ JDSಯಿಂದ ಹೋದೋ ಯಡಿಯೂರಪ್ಪನವರು ಗೌರವಯುತವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರಾದರೂ BJPಗೆ ಬರಬೇಕಾದ್ರೆ ಯಡಿಯೂರಪ್ಪ ಅವನ ಮಗನ ಬೂಟ್ ನೆಕ್ಕೊಂಡು ಹೋಗ್ಬೇಕಾ? ನಮಗೇನು ಸ್ವಾಭಿಮಾನ ಇಲ್ವಾ? ಅದಕ್ಕೆ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವರಿಗೆ ಒಂದು ಲೆಟರ್ನು ಕೂಡ ಸುದೀರ್ಘವಾಗಿ ಬರೆದಿದ್ದೇನೆ. ನಾನು ಕೂಡ 6 ಸಾರಿ ಈ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಶಾಸಕನಾಗಿ 4 ಬಾರಿ ಎಲೆಕ್ಟ್ ಆಗಿದ್ದೇನೆ, 2 ಸಾರಿ ಸೋತಿದ್ದೇನೆ, 1 ಸಾರಿ ಸಹಕಾರ ಮಂತ್ರಿನೂ ಕೂಡ ಆಗಿದ್ದೇನೆ. ಇಷ್ಟು ಇರುವಾಗ ಸಮಯದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲಕ್ಕಾಗೋದಿಲ್ಲ ಇವನು. ಇವತ್ತು ಯಶವಂತಪುರ ಪರವಾಗಿ ಚುನಾವಣೆ ಹೋಗ್ತಾ ಇದ್ದಾನೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. 2 ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆಲ್ಲೋರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತೊಗಲಕ್ ದರ್ಬಾರನ್ನು ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ಅಜೀರ್ಣ ಆಗುವಷ್ಟು ಬಹುಮತ ಈಗಾಗಲೇ ಇದೆ. ಮತ್ತೊಮ್ಮೆ ಚುನಾವಣೆಯನ್ನು ಗೆದ್ದರೆ ಅಧಿಕಾರ ಮತದಿಂದ ಇನ್ನೂ ಹೆಚ್ಚು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಅದಕ್ಕಾಗಿ ನಾನು ಕೈ ಜೋಡಿಸಿ 2 ಕ್ಷೇತ್ರದ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸೋಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಪ್ರಚಾರ ಮಾಡ್ತಾರಂತೆ ನಿಮ್ಮ BJP ಅಭ್ಯರ್ಥಿ ಪರವಾಗಿ. ಯಾರೇ ಬಂದರೂ ಅವಕಾಶ ಇದೆ, ಬರಲಿ, ಸ್ವಾಗತ ಮಾಡಿ. ಸರ್, ಇಡೀ ಸರ್ಕಾರನೇ ಹೋಗಿ ಅಲ್ಲಿ ಬೈ ಎಲೆಕ್ಷನ್ ಮಾಡೋದಕ್ಕಿದೆ ಸರ್. CM DCM ಸಚಿವರುಗಳೆಲ್ಲ ಕೂಡ ಅಲ್ಲಿ. ಅದರ ಅರ್ಥ ಏನ್ರಿ, ಇಡೀ ಸರ್ಕಾರ ಸ್ವತಃ ಮುಖ್ಯಮಂತ್ರಿಗಳು 4-5 ಸಾರಿ ಕೂತಿದ್ದಾರೆ ಅಂದ್ರೇ
ಚುನಾವಣೆ ಸೋಲಿನ ಭಯ ಅವ್ರನ್ನ ಕಾಡ್ತಾ ಇರೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಜನ ಇದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಹಿಂದಿ ಭಾಷೆ ತೆಗೆದವ್ರೆ ಸರ್, ರಾಜ್ಯದಲ್ಲಿ ಕಡ್ಡಾಯ ಇಲ್ಲ, ಹಿಂದಿ ಭಾಷೆ ಕಡ್ಡಾಯ ಇಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ ರಾಜ್ಯ ಸರ್ಕಾರ. ತ್ರಿಭಾಷಾ ಆ ಬಗ್ಗೆ ಸದ್ಯಕ್ಕೇನು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ದೇಶದ ಉದ್ದಗಲಕ್ಕೆ ಹಿಂದಿ ಭಾಷೆ ಇಲ್ಲದೆ ಇದ್ದರೆ ಬೇರೆ ಭಾಷೆಯಲ್ಲಿ ಮಾತನಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಹಿಂದಿ ಮಾತನಾಡೋದನ್ನು, ಹಿಂದಿ ಕಲಿಯೋದನ್ನು ಅದನ್ನು ತಪ್ಪು ಅಂತ ಹೇಳುವಂಥದ್ದು ನಾನು ಒಪ್ಪೋದಿಲ್ಲ. ಆದರೆ ಕೆಲವರು ತಮ್ಮದೇ ಆದಂಥ ಮಾತುಗಳನ್ನು ಮಾತಾಡ್ತಾರೆ. ಇದು ಕನ್ನಡಕ್ಕೆ ಮಾಡೋ ದ್ರೋಹ ಅಲ್ಲ. ನಾನು ಅತ್ಯಂತ ವಿನಯದಿಂದ ಕನ್ನಡಿಗರಲ್ಲಿ ವಿನಂತಿ ಮಾಡ್ತೇನೆ, ಹಿಂದಿ ಭಾಷೆ ಕಲಿಯೋದ್ರಿಂದ ಕನ್ನಡಕ್ಕೇನು ಆಗೋದಿಲ್ಲ. ದಯಮಾಡಿ ಈ ಬಗ್ಗೆ ಗೊಂದಲವನ್ನು ಉಂಟು ಮಾಡೋ ಕೆಲಸ ಮಾಡಬೇಡಿ ಅಂತ ವಿನಂತಿಯನ್ನು ಮಾಡ್ತೇನೆ.
ವೆಲ್ಕಮ್ ಬ್ಯಾಕ್ ಟು ಏಡೆನ್ಸ್ ನ್ಯೂಸ್.